ಖುಷಿನೇ ಜಾಸ್ತಿ ಆಯ್ತು. ಈ ಕಂಪ್ನಿನ ಅವರು ತುಂಬಾ ಎತ್ತರಕ್ಕೆ ತಗೊಂಡೋಗ್ತಾರೆ. ಇನ್ಫ್ಯಾಕ್ಟ್ ನಾವು ಕಾವೇರಿ ಅವ್ರನ್ನ ಮೀಟ್ ಮಾಡಕ್ಕಂತಾನೆ ಬಂದಿದ್ದು. ಆಕ್ಚುಲಿ ಕಾವೇರಿ ಇವತ್ತು ಆಫೀಸಿಗೆ ಬಂದಿಲ್ಲ. ಈ ಡೀಲ್ನ ನಾವೇ ಕ್ಲೋಸ್ ಮಾಡೋಣ, ಆಮೇಲೆ ನೀವು ಕಾವೇರಿನ ಮೀಟ್ ಮಾಡ್ಬೋದು. ನಿನ್ನೆನೆ ಅವ್ರ ಹತ್ರ ಮಾತಾಡಿದ್ವಿ, ಅವ್ರು ಸಿಗ್ತೀನಿ ಅಂತ ಹೇಳಿದ್ರು. ಹೇಳಿದರು ನಿಜ, ಆದರೆ ಎಮರ್ಜೆನ್ಸಿ ಅಂತ ಆಚೆ ಹೋಗಿದ್ದಾರೆ. ಅದಕ್ಕೆ ಅವ್ರು ಬರೋ ತನಕ ನಾವು ಕಾಯ್ಕೊಂಡು ಕೂರೋಕ್ಕಾಗುತ್ತಾ? ಈಗ ಮೊದಲು ಬಿಸ್ನೆಸ್ ಡೀಲ್ನ ಮುಗಿಸೋಣ. ಕಾತಿ ಹೇಳ್ದಾಗೆ ಆಮೇಲೆ ಬೇಕಾದರೆ ಕಾವೇರಿನ ಮೀಟ್ ಮಾಡ್ಬೋದು. ಸಿಗ್ತೀವಂತ ಮಾತು ಕೊಟ್ಟು ಈಗ ಇಲ್ಲ ಅಂದ್ರೆ ಹೇಗೆ? ಕಾವೇರಿ ಮಾತು ಕೊಟ್ಟ ಮೇಲೆ ಮಾತು ತಪ್ಪಲ್ಲ. ಹಾಯ್ ಮೇಡಮ್. ಹಾಯ್ ಮ್ಯಾಮ್. ಹಲೋ ಸರ್. ಹಲೋ ಮೇಡಮ್. ವಿಶ್ವಾಂಬರ ಗ್ರೂಪ್ ಸಿಇಒ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ದಿಸ್ ಫಾರ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ ಮ್ಯಾಮ್. ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನೀವೆಲ್ಲ ಎಮರ್ಜೆನ್ಸಿ ಆಚೆ ಹೋಗಿದ್ದೀರಾ ಅಂತ ಹೇಳಿದ್ರು. ಈಗ ನೀವು ದಿಢೀರಂತ ಬಂದಿದ್ದೀರಾ? ಹೌದು. ಮುಖ್ಯವಾದ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಆದರೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಬಂದೆ. ಮಾತಿನ ಮೇಲೆ ನಿನ್ನದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಮೇಡಮ್. ನಾವು ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದಕ್ಕಿಂತ ನೀವು ತುಂಬಾನೇ ಬೆಸ್ಟ್ ಆಗಿದ್ದೀರಿ. ನಿಮ್ಮ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಪದಗಳೇ ಇಲ್ಲ. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ. ಜವಾಬ್ದಾರಿ ಕರ್ತವ್ಯ ಅಂತ ಬಂದಾಗ ಕಾರಣಗಳನ್ನ ಕೊಡಬಾರ್ದು. ಅದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಲಕ್ಷಣ ಅಲ್ಲ. ಓಕೆ, ಈಗ ನಮ್ಮ ಬಿಸ್ನೆಸ್ ಡೀಲ್ ಬಗ್ಗೆ ಮಾತಾಡೋಣವಾ? ಲಾಸ್ಟ್ ಟೈಮ್ ವರ್ಮಾ ಕಂಪ್ನಿಗೆ ಒಂದು ಬೆಸ್ಟ್ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ರಿ. ಅದೇ ಥರ ನಮಗೂ ಒಂದು ಪ್ರಾಜೆಕ್ಟ್ ಮಾಡಿಕೊಡಿ. ಇಲ್ಲಿ ತನಕ ನಿಮ್ಮ ಮ್ಯಾನೇಜ್ಮೆಂಟ್ ಇಂದ ಒಂದು ಸಣ್ಣ ಇಶ್ಯೂ ಕೂಡ ಆಗಿಲ್ಲ. ಅದನ್ನ ಕೇಳಿ ನಮಗೆ ತುಂಬಾ ಖುಷಿ ಆಯ್ತು ಮೇಡಮ್. ನಮಗೂ ಅದೇ ಥರ ನಿಮ್ಮ ಜೊತೆ ಟೈಅಪ್ ಆಗಿ ಬಿಸ್ನೆಸ್ ರನ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ವೀಕು ಲೀಗಲ್ ಡಾಕ್ಯುಮೆಂಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಅದು ಓಕೆ ಆದರೆ ಇಮಿಡಿಯೇಟ್ ಆಗಿ ನಾವು ಸೈನ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಜರ್. ಶೋರ್ ಮೇಡಮ್, ನಾವಿನ್ನು ಹೊರಡ್ತೀವಿ. ಅಯ್ಯೋ, ಒಂದು ನಿಮಿಷ. ಕಾಫಿ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದು ಕಾಫಿನೇ ಕುಡಿದೆ ಹೋದ್ರೆ ಹೇಗೆ? ಶಂಕರಣ್ಣ, ಬಂದೆ ಮೇಡಮ್. ಇಂಥ ಬೆಸ್ಟ್ ಕಾಫಿನ ನಾನು ನನ್ನ ಲೈಫ್ ಟೈಮಲ್ಲಿ ಕುಡ್ದಿರಲಿಲ್ಲ ಮೇಡಮ್. ತುಂಬ ಚೆನ್ನಾಗಿದೆ. ಒನ್ ಆಫ್ ದಿ ಬೆಸ್ಟ್ ಕಾಫಿ ಇನ್ ಮೈ ಲೈಫ್. ಥ್ಯಾಂಕ್ ಯು. ನಿಮ್ಮ ಕಾಫಿ ಬಗ್ಗೆ ಕೇಳಿದ್ವಿ, ಆದರೆ ಇವತ್ತು ಅದನ್ನು ಫೀಲ್ ಮಾಡಿದ್ವಿ. ಬೇರೆಯವ್ರ ಕಾಫಿಗಿಂತ ನಿಮ್ಮ ಕಾಫಿ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಏನು ಮ್ಯಾಮ್? ಕಾಫಿನ ರೆಡಿ ಮಾಡೋದು ಬರೀ ಕುಡಿಯಕ್ ಮಾತ್ರ ಅಲ್ಲ, ಇಟ್ಸ್ ಆರ್ಟ್. ಸಂವೇದನೆಯ ಸಂಭ್ರಮ. ಒಳ್ಳೆ ಕಾಫಿ ರೆಡಿ ಆಗೋದ್ರ ಹಿಂದೆ 6 ಪ್ರಾಸೆಸ್ ಇದೆ. ಮೊದಲನೇದು ಸೀಡ್ ಸೆಲೆಕ್ಷನ್. ಕಾಫಿಯ ಮೂಲ ಅದ್ರ ಸೀಡ್ಸು. ತುಂಬಾ ಹಸುವಾದಾಗ ಹೊಟ್ಟೆ ತುಂಬ ಊಟ ಬೇಕು. ಅದೇ ಮನಸ್ಸನ್ನ ತೃಪ್ತಿಗೊಳಿಸೋದಕ್ಕೆ ಉತ್ತಮವಾದ ಕಾಫಿ ಬೇಕು. ಆ ಉತ್ತಮವಾದ ಕಾಫಿಗೆ ಕಾಫಿ ಬೀಜಗಳು ಬೇಕು. ಉತ್ತಮವಾದ ಕಾಫಿ ಬೀಜದ ಸುಗಂಧನೆ ಮೊದಲನೆಯ ಕಾವ್ಯ. ಇನ್ನು ಎರಡನೇದು ಅರಿಯೋ ಪ್ರಕ್ರಿಯೆ. ಬೀಜಗಳನ್ನ ಮೃದುವಾಗಿ ಅರಿಯೋ ಕ್ಷಣದಲ್ಲಿ ಅದರೊಳಗಿರೋ ಶಕ್ತಿ ಜಾಗೃತವಾಗುತ್ತೆ. ಅದು ಜೀವನದಲ್ಲಿ ಅನುಭವಗಳನ್ನ ಹುರುಪು ತರಿಸುತ್ತಂತೆ. ಇನ್ನು ಮೂರನೇದು ಕುದಿಯೋ ನೀರು. ಕಾಫಿಗೆ ನೀರು ಆತ್ಮ. ಸರಿಯಾದ ತಾಪಮಾನದಲ್ಲಿ ನೀರು ಕುದಿಬೇಕು. ತೀವ್ರವಾದಾಗ ಅದು ಕಹಿ ಆಗುತ್ತೆ, ಸೌಮ್ಯವಾದಾಗ ಅಮೃತ ಆಗುತ್ತೆ. ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದರೆ ಫೀವರ್ ಆಗುತ್ತೆ, ನಾರ್ಮಲ್ ಇದ್ರೆ ಬೆಟರ್ ಅನ್ಸತ್ತಲ್ವಾ? ಹಾಗೆ. ಇನ್ನು ನಾಲ್ಕನೇದು ಮಿಶ್ರಣ.
ನೀರು ಮತ್ತೆ ಕಾಫಿ ಕೂಡ್ ತಕ್ಷಣ ಆ ಕ್ಷಣದಲ್ಲಿ ಸುಗಂಧದ ಗಾಳಿ ತುಂಬುತ್ತೆ. ಇದು ಬಾಳಲ್ಲಿ ಎರಡು ಮನಸ್ಸುಗಳು ಸೇರಿ ಬರೋ ಸಂತೋಷ ಇದ್ದ ಹಾಗೆ. ಇನ್ನು 5ನೇದು ಸಕ್ಕರೆ ಅಥವಾ ಹಾಲು. ಕಾಫಿಯ ನಿಜವಾದ ರುಚಿ ಕಹಿಯಲ್ಲೇ ಇದ್ರೂ ಕೆಲವರಿಗೆ ಸಿಹಿ, ಕೆಲವರಿಗೆ ಮೃದು ಬೇಕು. ಹಾಗೆ ಜೀವನ ಕೂಡ ಯಾರಿಗಾದ್ರೂ ಕಹಿ, ಇನ್ಯಾರಿಗಾದ್ರೂ ಮೃದುವಾದ ಅನುಭವ. ಕೊನೆಯದಾಗಿ 6ನೇದು ಕಪ್ನಲ್ಲಿ ಕಾಫಿನ ಸವಿಯೋ ಕ್ಷಣ. ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಹಿಡಿದಾಗ ಮನಸ್ಸಿಗೆ ಒಲವು, ತುಟಿಯಲ್ಲಿ ನಗು ಮತ್ತು ಹೃದಯದಲ್ಲಿ ಉಲ್ಲಾಸ. ಇದು ನಿಜವಾದ ಕಾಫಿ ತತ್ವ. ಎಲ್ಲ ಪ್ರಾಸೆಸ್ನ ನೀಟಾಗಿ ಮಾಡಿದ್ರೆ ಕಾಫಿ ಇಷ್ಟು ಟೇಸ್ಟ್ ಆಗೇ ಇರುತ್ತೆ. ನಿಮ್ಮಂತ CEO ಈ ಕಂಪ್ನಿಲಿದ್ರೆ ಕಾಫಿನ್ ಕೂಡ ಬಂಗಾರದಂಗ್ ಮಾರಬಹುದು. ಥ್ಯಾಂಕ್ ಯು. ಇಲ್ಲಿ ತನಕ ಕಾಫಿ ಅಂದ್ರೆ ಇಷ್ಟ ಇತ್ತು, ಆದ್ರೆ ಇವಾಗ ಅದ್ರ ಮೇಲೆ ಪ್ರೀತಿನೂ ಬಂತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ಕಾಫಿ ಪ್ರೋಸೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ನಿಮ್ಮನ್ನ ಯಾಕೆ ಪರಶುರಾಮ್ ಅವರು CEO ಮಾಡಿದ್ರು ಅಂತ ನನಗೀಗ ಗೊತ್ತಾಗ್ತಿದೆ ಮೇಡಮ್. ನೀವು ಕಾಫಿ ಕೊಟ್ಟು ಕಾಫಿನ ಲವ್ ಮಾಡೋ ಹಾಗೆ ಮಾಡಿದ್ರಿ. ಇದು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾಗ್ನೆಟ್ಗೆ ಇರಬೇಕಾಗಿರೋ ಕ್ವಾಲಿಟಿ. ಸರಿ ಮೇಡಮ್, ನಾವಿನ್ ಬರ್ತೀವಿ. ಶೋರ್ ಸರ್. ಥ್ಯಾಂಕ್ ಯು. ಇಟ್ ವಾಸ್ ನೈಸ್ ಮೀಟಿಂಗ್ ಯು ಗೈಸ್. ಮ್ಯಾಮ್, Thank you. ಥ್ಯಾಂಕ್ ಯು ಸರ್. ನಮ್ ಕಂಪ್ನಿ ಜೊತೆ ಟೈ ಅಪ್ ಆಗೋದಕ್ಕೆ ಒಳ್ಳೆ ಕ್ಲೈಂಟ್ನೇ ಕರ್ಕೊಂಡ್ ಬಂದಿದ್ದೀರಾ. ಇಟ್ಸ್ ಅ ಗುಡ್ ಮೂವ್. ಥ್ಯಾಂಕ್ ಯು. ಕಾತಿ, ಏನು ನಡೀತಾ ಇದೆ ಇಲ್ಲಿ? ಕ್ಲೈಂಟ್ಸ್ನ ಕರ್ಕೊಂಬಂದಿದ್ದೀನು, ಅವ್ರ ಹತ್ರ ಡೀಲ್ ಮಾಡಬೇಕು ಅನ್ಕೊಂಡೆ, ಅಪ್ಪನ ಹತ್ರ ರೆಸ್ಪೆಕ್ಟ್ ತಗೋಬೇಕು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇವಳು ಬಂದು ಎಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾಳೆ. ಕಾತಿ, ಲೋ, ಇವತ್ತು ಆಫೀಸಲ್ಲಿ ಕಾತ್ಯಾಯಿನಿ ಮೇಡಮ್ ಮತ್ತೆ ಕಾವೇರಿ ಮೇಡಮ್ ನಡುವೆ ಏನಾಯ್ತು ಅಂತ ವಿಷಯ ಗೊತ್ತಾ? ಏನಾಯ್ತು ಅಂದ್ರೆ ಹೇಳಿದ್ರೆ ತಾನೇ ಗೊತ್ತಾಗತ್ತೆ. ಇವತ್ತು ಕಾತ್ಯಾಯಿನಿ ಮೇಡಮ್ ಕೊಲಾಬರೇಷನ್ ಮಾಡಕ್ಕೆ ಅಂತ ಕೆಲವೊಂದು ಕ್ಲೈಂಟ್ಸ್ಗಳನ್ನ ಕಷ್ಟಪಟ್ಟು ಆಫೀಸ್ಗೆ ಕರ್ಕೊಂಡ್ ಬಂದಿದ್ರು. ಆದ್ರೆ ಅವರು ಕಾವೇರಿ ಮೇಡಮ್ ಹಿಂದೆ ಮಾಡಿರೋ ಫಾರ್ಮರ್ಸ್ ಮತ್ತೆ ಬಯರ್ಸ್ ನಡುವಿನ ಡೀಲ್ ನ ಮೆಚ್ಕೊಂಡ್ ಬಂದಿದ್ದಾರೆ. ಅವರಂತೂ ಕಾವೇರಿ ಮೇಡಮ್ನ ಫುಲ್ ಹೊಗಳ್ಬಿಟ್ಟಿದ್ದಾರೆ. ಅದಕ್ಕೆ ಕಾತ್ಯಾಯಿನಿ ಮೇಡಮ್ ಮತ್ತೆ ಪ್ರಬಲಾ ಸರ್ಗೆ ಬೆಂಕಿ ಹಚ್ಚದಾಗಿದೆ. ಅವ್ರ ಕ್ಯಾಬಿನ್ ನ ಕ್ರಾಸ್ ಮಾಡಿ ಬರ್ಬೇಕಾದ್ರೆ ಫುಲ್ಲು ಕಿರ್ಚಾಟ, ಫ್ರಸ್ಟ್ರೇಷನ್ ನಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ಒಟ್ನಲ್ಲಿ ಕಾವೇರಿ ಮೇಡಮ್ ಇವ್ರಗಳ ಜೊತೆ ಟಾಮ್ ಅಂಡ್ ಜೆರಿ ಗೇಮ್ ಆಡ್ತಿದ್ದಾರೆ. ಕಾವೇರಿ ಮೇಡಮ್ ಮುಂದೆ ಸೋತು ಸುಣ್ಣ ಆಗ್ತಿದ್ದಾರೆ. ಅದೇನೋ ನಿಜ. ಏಯ್, ಸುಮ್ಮನೆ ವಿಚಾರ ಎಲ್ಲ ಮಾತಾಡಿ ನಿಮ್ಮ ಕೆಲಸ ಕಳ್ಕೊಬೇಡಿ. ಆಲ್ರೆಡಿ ವಿಷಯ ಎಲ್ಲ ಮಾತಾಡಿ ಒಬ್ಬ ಕೆಲಸ ಕಳ್ಕೊಂಡು ಈಗ ಮನೇಲಿ ಕೂತಿದ್ದಾನೆ. ನೀವುಗಳು ಕೆಲಸ ಕಳ್ಕೊಂಡು ಮನೆಗೆ ಹೋಗಬೇಕು ಅನ್ನೋದಾದರೆ ಮಾತಾಡ್ಕೊಂಡು ನಿಂತಿರಿ. ಏನೇ ಆದರೂ ಅವರೆಲ್ಲ ದೊಡ್ಡವರು, ಒಂದೇ ಫ್ಯಾಮಿಲಿ. ಅವ್ರವ್ರ ಮಧ್ಯೆ ಭಿನ್ನಾಭಿಪ್ರಾಯಕ್ಕೆ ಒಬ್ಬರ ಮೇಲೆ ಇನ್ನೊಬ್ರು ಕತ್ತಿ ಮಸೀತಿರ್ತಾರೆ. ಆ ಕತ್ತಿ ಮಿಸ್ ಆದರೆ ಅದು ಬೀಳೋದು ನಮ್ಮಂಥ ಬಡಪಾಯಿಗಳ ಮೇಲೆ. ಆ ಕತ್ತಿ ಯಾರು ಕುತ್ತಿಗೆ ತೆಗಿಯತ್ತೋ ಏನೋ. ನಮ್ಗಳು ಹುಷಾರಲ್ಲಿ ನಾವಿರೋದು ಒಳ್ಳೇದು. ನೀನು ಅವ್ರ ಫ್ಯಾಮಿಲಿನೇ ತಾನೇ? ನಾನು ಹೇಗೆ ಅವ್ರ ಫ್ಯಾಮಿಲಿ ಆಗ್ತೀನಿ? ಕಾವೇರಿ ನಿನ್ನಾದ್ನಿ. ಕಾವೇರಿ ಪರಶುರಾಮ್ ಸರ್ನ ಮದ್ವೆ ಆದ್ಮೇಲೆ ಎರಡೂ ಮನೆ ಸಂಬಂಧ ಬೆಸ್ದಾಗೆ ಅವರು ನಿಮ್ ಫ್ಯಾಮಿಲಿಯವರೇ ತಾನೇ? ನಾನೊಬ್ಳನ್ನ ಮದುವೆ ಆಗ್ತೀನಿ, ಆ ಮನೆಗೆ ಅಳಿಯಾಗಿ ಹೋಗ್ತೀನಿ. ಆ ಮನೇಲಿ ಒಂದು ಚಿಕ್ಕ ಗಾಜಿನ ಚೂರು ಇರುತ್ತೆ. ಆ ಗಾಜಿನ ಚೂರನ್ನ ವಜ್ರ ಅಂತ ಅಂದ್ಕೋತೀನಿ. ಆದರೆ ಆ ವಜ್ರ ನಂದಲ್ಲ, ಮಹಾರಾಜನಿಗೆ ಸಂಬಂಧಪಟ್ಟಿದ್ದು ಅಂತ ಹೋಗಿ ಅವನ ಕಿರೀಟ ಸೇರ್ಕೊಳತ್ತೆ. ಅದು ನಂದು, ನನಗೆ ಕೊಡು ಅಂತ ಹೋಗಿ